ದೇ ಕಾಲ್ ಹಿಮ್ ಓಜಿ. ಇದು ಸುಜಿತ್ ಅವರು ಡೈರೆಕ್ಟ್ ಮಾಡಿ ಪವನ್ ಕಲ್ಯಾಣ್, ಪ್ರಿಯಾಂಕಾ ಮೋಹನ್, ಇಮ್ರಾನ್ ಹಾಶ್ಮಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಅನೌನ್ಸ್ ಆದಾಗ್ಲಿಂದಲೂ ಸಾಕಷ್ಟು ಹೈಪ್ ಅನ್ನ ಪಡ್ಕೊಂಡಿತ್ತು. ಪವನ್ ಸುಜಿತ್ ಕಾಂಬೋ, ಇಮ್ರಾನ್ ಹಾಶ್ಮಿ ಆಸ್ ವಿಲನ್, ಈ ಎಲ್ಲಾ ಅಂಶಗಳು ಸಿನಿಮಾ ಮೇಲೆ ಜನರಿಗೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಾಕ್ಸಿದ್ವು. ಸೊ ತೆಲುಗುನಲ್ಲಿ ಈ ಸಿನಿಮಾವನ್ನ ನಿನ್ನೆ ರಾತ್ರಿ ಪ್ರೀಮಿಯರ್ ಅಲ್ಲಿ ನೋಡಿದ ನಮಗೆ ಏನ್ ಅನ್ನಿಸ್ತು, ಏನೆಲ್ಲ ಖುಷಿ ಕೊಡ್ತು, ಏನೆಲ್ಲ ಕಾಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ರಿವ್ಯೂಗಳನ್ನ ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಾಲದಲ್ಲಿ ಇಡೀ ಮುಂಬೈಯನ್ನ ತನ್ನ ಕಾಲಡಿಯಲ್ಲಿ ಇಟ್ಕೊಂಡಿದ್ದಂತಹ ಓಜಸ್ ಗಂಭೀರ ಅಕ್ಕ ಓಜಿ ಈಗ ವಾಪಸ್ ಬಂದಿದ್ದಾನೆ. ಅಂಡ್ ಹಳೆ ಬಾಕಿ ಲೆಕ್ಕ ಎಲ್ಲವೂ ಈಗ ಚುಕ್ತಾ ಆಗ್ತವೆ. ಏನ ಹಳೆ ಲೆಕ್ಕಗಳು? ಇದರಲ್ಲಿ ಓಮಿ ಬೈ ಪ್ಲೇಡ್ ಬೈ ಇಮ್ರಾನ್ ಹಾಶ್ಮಿ ಅವರ ಪಾತ್ರ ಏನು? ಈ ಎಲ್ಲದರ ಸುತ್ತಾನೆ ಕತೆ ಸುತ್ತೋದು. ಏನ್ ಗುರುವೆ ಕತೆನೆ ಹೇಳ್ಬಿಟ್ಟೆ ಅಂತ ಅನ್ಕೊಳ್ಳೋದಾದ್ರೆ ಇದನ್ನ ಸಿನಿಮಾ ತಂಡನೇ ತನ್ನ ಟ್ರೈಲರ್ ನಲ್ಲಿ ಆಲ್ರೆಡಿ ಡಿಸ್ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯದ ಬಗ್ಗೆ ನನಗೆ ಪಾಸಿಟಿವ್ ಆಗಿ ಹೇಳ್ಬೇಕು ಅಥವಾ ನೆಗೆಟಿವ್ ಆಗಿ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಯಾವುದು ಅಲ್ಲ, ಎಲಿವೇಶನ್ಸ್. ನೋ ಡೌಟ್ ಆ ಎಲಿವೇಶನ್ಸ್ ಅಲ್ಲಿ ಸ್ಲೋ ಮೋಷನ್ ಶಾರ್ಟ್ಸ್ ನಲ್ಲಿ ಪವನ್ ಅವ್ರನ್ನ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ತಮನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಇದನ್ನ ಇನ್ನಷ್ಟು ಅಪ್ಲಿಫ್ಟ್ ಮಾಡಿದೆ. ಆದ್ರೆ ಸಿನಿಮಾ ಉದ್ದಕ್ಕೂ ಇದು ಜಾಸ್ತಿ ಇದೆ. ಒಂದು ಪಾಯಿಂಟ್ ನಲ್ಲಿ ಆ ಸ್ಲೋ ಮೋಷನ್ ಗಳು ಸ್ವಲ್ಪ ಕಿರಿಕಿರಿ ಕೂಡ ಮಾಡ್ತವೆ. ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ಗೆ ಅವ್ರನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಈ ತರದ ಒಂದು ಪಾತ್ರದಲ್ಲಿ ಕಾಣೋದಕ್ಕೆ ಕಾಯ್ತಾ ಇದ್ದವ್ರಿಗೆ ಅವು ಖಂಡಿತವಾಗ್ಲೂ ವರ್ಕ್ ಆಗ್ತವೆ ಅಂತಾನೆ ಹೇಳ್ಬೇಕು. ಸಿನಿಮಾದಲ್ಲಿ ಇನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡಿದ್ದು ತಮನ್ ಅವರು. ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು ಈ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದೆ. ಎಲಿವೇಶನ್ಸ್ ಅಲ್ಲದೆ ಬೇರೆ ಬೇರೆ ಪುಟ್ಟ ಸೀಕ್ವೆನ್ಸ್ ಗಳಲ್ಲಿ ಬರುವಂತಹ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಎಕ್ಸಲೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಒಂದು ಉದಾಹರಣೆ ತಗೊಂಡು ಹೇಳ್ಬೇಕು ಅಂತ ಅಂದ್ರೆ ಜೈಲರ್ ಸಿನಿಮಾಗೆ ಹೇಗೆ ಅನಿರುದ್ಧ್ ಅವರು ಬ್ಯಾಕ್ ಬೋನೋ, ಈ ಸಿನಿಮಾಗೆ ತಮನ್ ಅವರು ಹಾಗೆ ಅಂತ ಹೇಳ್ತೀನಿ. ಬರೀ ಸ್ಕೋರ್ ಅಲ್ಲ, ಹಾಡ್ಗಳು ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾದಲ್ಲಿ ಇದನ್ನ ಚೆನ್ನಾಗಿ ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಪವನ್ ಕಲ್ಯಾಣ್ ಅವರ ವರ್ಕ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಅವರ ಪ್ರೆಸೆನ್ಸೇ ಸ್ಟೈಲಿಶ್ ಆಗಿತ್ತು. ಕೊಟ್ಟ ಪಾತ್ರಕ್ಕೆ ಕಂಪ್ಲೀಟ್ ಆಗಿ ಜಸ್ಟಿಸ್ ಅನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅವರ ಫ್ಯಾನ್ಸ್ಗೆ ಇದೊಂದು ಟ್ರೀಟ್ ಅಂತಾನೆ ಹೇಳ್ಬೇಕು. ಈ ಹಿಂದೆ ಇವರು ಕಾಣಿಸ್ಕೊಂಡಿದ್ದ ಹರಿಹರ ವೀರಮಲ್ಲು ಸಿಕ್ಕಾಪಟ್ಟೆ ನೆಗೆಟಿವ್ ಟಾಕ್ ಅನ್ನ ಪಡ್ಕೊಂಡಿತ್ತು ಅಂಡ್ ಡಿಸಾಸ್ಟರ್ ಕೂಡ ಆಗಿತ್ತು. ಈ ತರದ ಒಂದು ಸ್ಟ್ರಾಂಗ್ ರೋಲ್ ಅವರಿಗೆ ಖಂಡಿತ ಬೇಕಿತ್ತು ಅಂಡ್ ಸುಜಿತ್ ಅವರು ಅದನ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಇಮ್ರಾನ್ ಹಾಶ್ಮಿ ಅವರ ವರ್ಕ್ ಕೂಡ ನನಗೆ ಇಷ್ಟ ಆಯ್ತು. ಅವರ ಪಾತ್ರಕ್ಕೆ ಇನ್ನಷ್ಟು ಸ್ಕ್ರೀನ್ ಟೈಮ್ ಇರಬೇಕಿತ್ತು, ಬಟ್ ನೆವರ್ದಲೆಸ್ ಇದ್ದ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಅವರು ಶೈನ್ ಆಗಿದ್ದಾರೆ. ಅವರ ಲುಕ್ಸ್ ಮಾಸಿ ಅವತಾರು ಸೂಪರ್ ಆಗಿತ್ತು. ಇನ್ನು ಪ್ರಿಯಾಂಕಾ ಮೋಹನ್ ಅವರ ರೋಲ್ ಕೂಡ ಒಂದು ಲೆವೆಲ್ಗೆ ಸಣ್ಣದೆ, ಆದ್ರೆ ಅವರ ವರ್ಕ್ ಕೂಡ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅವರಿಂದ ಸಿನಿಮಾಗೆ ಏನ್ ನೀಡಿತ್ತೋ ಅದನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಇದರಿಂದ ನಾವು ಕನ್ಕ್ಲೂಡ್ ಮಾಡೋದು ಏನಂತ ಅಂದ್ರೆ ಇದು ಪವನ್ ಕಲ್ಯಾಣ್ ಅವರ ಒನ್ ಮ್ಯಾನ್ ಶೋ. ಈ ಸಿನಿಮಾದ ಡೈರೆಕ್ಟರ್ ಸುಜಿತ್ ಅವರು ಪವನ್ ಕಲ್ಯಾಣ್ ಅವರ ಫ್ಯಾನ್ ಬಾಯ್. ಸೊ ಒಬ್ಬ ಫ್ಯಾನ್ ಬಾಯ್ ತನ್ನ ಸ್ಟಾರ್ ಅನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದೋ ಅಷ್ಟು ಚೆನ್ನಾಗಿ ಎಲ್ಲವನ್ನ ಹ್ಯಾಂಡಲ್ ಮಾಡಿ ಪವನ್ ಅವರನ್ನ ಸೂಪರ್ ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸುಜಿತ್ ಅವರು ಪವನ್ಗೋಸ್ಕರ ತುಂಬಾ ಕಾಯ್ದಿದ್ದಾರೆ. ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರುವಂತಹ ಪವನ್ ಅವರ ಡೇಟ್ಸು, ಪೊಲಿಟಿಕಲ್ ಕಮಿಟ್ಮೆಂಟ್ಸು ಅವ್ರಿಗೆ ಖಂಡಿತವಾಗ್ಲೂ ಬಾದರ್ ಮಾಡಿರುತ್ತೆ. ಬಟ್ ಆ ಫ್ಯಾಕ್ಟರ್ಸು ಸಿನಿಮಾಗೆ ಹಾನಿ ಮಾಡದಂತೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಸಿನಿಮಾದ ಇನ್ನೊಂದು ಹೈಲೈಟ್ ಅಂತ ಅಂದ್ರೆ ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ ಅಂಡ್ ಸಿನಿಮಾಟೋಗ್ರಫಿ. ಈ ಸಿನಿಮಾಗೆ ಒಂದು ರೆಟ್ರೋ ಟಚ್ ನ ಅವಶ್ಯಕತೆ ಇತ್ತು ಅಂಡ್ ಅದನ್ನ ಪುಲ್ ಆಫ್ ಮಾಡಿರುವಂತಹ ರೀತಿ ಗ್ರ್ಯಾಂಡ್ ಆಗಿತ್ತು ಅಂತ ಹೇಳ್ತೀನಿ. ಕಾಸ್ಟ್ಯೂಮ್ಸ್ ನಲ್ಲಿ, ವಿಂಟೇಜ್ ಕಾರ್ಸ್ ನಲ್ಲಿ ಇಲ್ಲಿ ಬಳಸ್ಕೊಂಡಿರುವಂತಹ ರೀತಿ ಆ ರೆಟ್ರೋ ಟಚ್ ಅನ್ನ ಎದ್ದು ಕಾಣೋ ಹಾಗೆ ಮಾಡಿದೆ. ವಿಜುವಲಿ ಈ ಸಿನಿಮಾ ಒಳ್ಳೆ ಕ್ವಾಲಿಟಿಯನ್ನ ಹೊಂದಿದೆ ಅಂಡ್ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನ ಉತ್ತಮಗೊಳಿಸುತ್ತೆ ಕೂಡ. ಈ ಸಿನಿಮಾ ಪ್ರಭಾಸ್ ಅವರ ಸಿನಿಮಾ ಒಂದಕ್ಕೆ ಲಿಂಕ್ ಆಗಿದೆ. ಅದರ ವರ್ಲ್ಡ್ ಬಿಲ್ಡಿಂಗ್ ಗೆ ಒಂದಷ್ಟು ಟೈಮ್ ಅನ್ನ ತಗೊಂಡಿದ್ದಾರೆ ಅಂಡ್ ಆ ಕನೆಕ್ಷನ್ ಸ್ಮೂತ್ ಆಗಿತ್ತು. ಎಲ್ಲೂ ಫೋರ್ಸ್ ಅನ್ನುವಂತಹ ಫೀಲಿಂಗ್ ಅನ್ನ ಕೊಡ್ಲಿಲ್ಲ. ಇಲ್ಲಿ ನಮ್ಗೆ ವರ್ಕ್ ಆಗದೆ ಇರುವಂತಹ ವಿಷಯಗಳನ್ನ ನೋಡೋದಾದ್ರೆ ಅದು ಇದರ ಸ್ಟೋರಿ ಲೈನ್. ಕತೆ ಬರೆದು ಅದರಲ್ಲಿ ಪವನ್ ಅವರ ಎಲಿವೇಶನ್ಸ್ ಅನ್ನ ಪ್ಲಾನ್ ಮಾಡಿಲ್ಲ. ಮೊದಲು ಪವನ್ ಅವರ ಎಲಿವೇಶನ್ಸ್ ಅನ್ನ ಪ್ಲಾನ್ ಮಾಡಿ ಅದಕ್ಕೆ ಅನುಕೂಲ ಆಗೋ ತರ ಕಥೆಯನ್ನ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಯಿತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ, ಎರಡನೇ ಅರ್ಧದಲ್ಲಿ ಕತೆ ತುಂಬಾ ಕಡೆ ಲ್ಯಾಗ್ ಅಂತ ಅನಿಸ್ತು. ಸ್ಕ್ರೀನ್ ಪ್ಲೇ ಅಲ್ಲಿ ವಾವ್ ಮೂಮೆಂಟ್ಸ್ ಅನ್ನ ಹುಡುಕಿದ್ರು ಸಿಗೋದು ಕಷ್ಟ ಆಗುತ್ತೆ. ಅರ್ಜುನ್ ದಾಸ್ ಅವರ ಪಾತ್ರ, ಪ್ರಕಾಶ್ ರಾಜ್ ಅವರ ಪಾತ್ರ ತುಂಬಾನೇ ಓವರ್ ಡ್ರಾಮ್ಯಾಟಿಕ್ ಅಂತ ಅನ್ಸಿದ್ವು. ಈ ಪೋರ್ಷನ್ಸ್ ಗಳಲ್ಲಿ ಸಿನಿಮಾ ಬಹಳಷ್ಟನ್ನ ಹೇಳೋದಕ್ಕೆ ತೋರ್ಸೋದಕ್ಕೆ ಹೋಗಿ ಎಲ್ಲೋ ಎಡುವುದು ಅನ್ನುವಂತಹ ಭಾವನೆ ಕೂಡ ಹುಟ್ಕೊಳ್ತು. ಇಲ್ಲಿ ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನೂ ಇಲ್ಲ. ಇಟ್ಟಿರುವಂತಹ ಟ್ವಿಸ್ಟ್ ಗಳು ತುಂಬಾ ಆರ್ಡಿನರಿ ಆಗಿದೆ. ಒಂದು ರೆಗ್ಯುಲರ್ ಮಾಸ್ ಮಸಾಲಾ ಗ್ಯಾಂಗ್ಸ್ಟರ್ ಸಿನಿಮಾ ರೂಟ್ ಅಲ್ಲಿ ಈ ಸಿನಿಮಾ ಕೂಡ ಹೋಗುತ್ತೆ. ಆ ಸ್ಕೇಲ್ಗೆ, ಆ ಬಿಜಿಎಂಗೆ, ಆ ಗ್ರ್ಯಾಂಡ್ನೆಸ್ಗೆ ಸ್ಟೋರಿ ಲೈನು, ಸ್ಕ್ರೀನ್ ಪ್ಲೇ ರೋಡ್ ಬ್ಲಾಕರ್ ಆಗಿ ನಿಂತ್ಕೊಳ್ಳುತ್ತೆ. ಫ್ಯಾನ್ಸ್ಗೆ ತುಂಬಾನೇ ಇಲ್ಲಿ ಆಫರ್ ಮಾಡಿದ್ದಾರೆ. ಬಟ್ ಒಬ್ಬ ನ್ಯೂಟ್ರಲ್ ಆಡಿಯನ್ಸ್ ಆದವನ್ಗೆ ಈ ಸಿನಿಮಾ ಅಲ್ಲಲ್ಲಿ ಖಂಡಿತ ಕಿರಿಕಿರಿಯನ್ನ ಉಂಟು ಮಾಡ್ತು ಅಂತಾನೆ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಒಂದಿದೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಅದು ಇನ್ನಷ್ಟು ಪಾರ್ಟ್ಸ್ ಆಗಿರ್ಬೋದು ಅಥವಾ ಸ್ಪಿನ್ ಆಫ್ ಸಿನಿಮಾಗಳಿಗಾಗಿರ್ಬೋದು ಒಂದು ಜಾಗವನ್ನಂತೂ ಖಂಡಿತ ಮಾಡ್ಕೊಡಲಿದೆ. ಸೊ ಖಡಕ್ ಆಗಿ ಹೇಳೋದಾದ್ರೆ ಓಜಿ ಸಿನಿಮಾ ರೀಸೆಂಟ್ ವಾಚ್.
ಪವನ್ ಕಲ್ಯಾಣ್ ಅವರ ಆರಾ ನಿಮ್ಗೆ ಇಷ್ಟ ಆದ್ರೆ, ನೀವು ಅವರ ಫ್ಯಾನ್ ಆಗಿದ್ರೆ ಈ ಸಿನಿಮಾನ ಥಿಯೇಟರ್ ನಲ್ಲಿ ಟ್ರೈ ಮಾಡಿ. ಫ್ಯಾನ್ಸ್ಗೆ ಅಂತಾನೆ ಡಿಸೈನ್ ಮಾಡಿರುವಂತಹ ಸಿನಿಮಾ ಇದು. ಅಂಡ್ ಒಂದು ಮಾಸ್ ಫಿಲಮ್ ಅಲ್ಲಿ ಏನೇನ್ ಇರ್ಬೇಕೋ ಅದೆಲ್ಲ ಇಲ್ಲಿ ತಕ್ಕ ಮಟ್ಟಿಗೆ ಇದಾವೆ ಅಂಡ್ ವರ್ಕ್ ಕೂಡ ಆಗ್ತವೆ ಅಂತ ಹೇಳ್ತೀನಿ. ಬಟ್ ನ್ಯೂಟ್ರಲ್ ಆಡಿಯನ್ಸ್ಗೆ ಆಗ್ಲೇ ಹೇಳಿದಾಗೆ ಸ್ವಲ್ಪ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಇದಾಗಿತ್ತು ಓಜಿ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಗ್ಲೇ ನೋಡಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.